ನಮ್ಮ ಜೊತೆ ಮಾತನಾಡಲಿಕ್ಕೆ ಶಬ್ರೀನ್ ಅಂತ ಹೇಳಿ ಬೆಹ್ರಾನ್ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. 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 ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ಎಸ್ ಎಸ್ ಕೇಳಿಸ್ತಾ ಇದೆ. ಬೆಹ್ರಾನ್ನಲ್ಲಿದ್ದೀರಿ, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ವಿವರಿಸ್ತಾ ಹೋಗೋದಾದ್ರೆ, ಭಯದ ವಾತಾವರಣ ಇದೆಯಾ ಅಲ್ಲಿ ಅಂತ ಹೇಳಿ? ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ನಿನ್ನೆಯಿಂದ ತುಂಬಾ ಭಯದ ವಾತಾವರಣ ಇತ್ತು ಇಲ್ಲಿ. ನಿನ್ನೆ ಮಾರ್ನಿಂಗ್ ಇಂದ ಸ್ಟಾರ್ಟ್ ಆಗಿರೋದು ನೈಟ್ ಕೂಡ. ನಿನ್ನೆ ನೈಟ್ ಕೂಡ ನಮಗೆ ಆ ಮಿಸೈಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು, ಆ ಸೈರನ್ ಸೌಂಡ್, ಆಮೇಲೆ ಅಲರ್ಟ್ ಸೌಂಡ್ ಪ್ರತಿಯೊಂದು ಬರ್ತಾ ಇತ್ತು. ತುಂಬಾ ಭಯದ ವಾತಾವರಣ ಇತ್ತು. ಬಟ್ ಇವಾಗ ಸ್ವಲ್ಪ ಒಂದು 2 ಅವರ್ಸ್ ಇಂದ ನಮಗೆ ಸ್ವಲ್ಪ ಶಾಂತವಾಗಿದೆ ಪರಿಸ್ಥಿತಿ ಅಂತ ಹೇಳಿ ಕಾಣಿಸ್ತಾ ಇದೆ. ಬಟ್ ನೆನ್ನೆಯಿಂದ ಮಾತ್ರ ತುಂಬಾ ಅಂದ್ರೆ ತುಂಬಾ ಭಯದ ವಾತಾವರಣ ಇತ್ತು. ತುಂಬಾ ಭಯ ಪಟ್ಕೊಂಡಿದ್ವಿ ನಾವಂತೂ. ಕಣ್ಣಾರೆ ನೋಡ್ತಾ ಇದ್ವಿ ಮಿಸೈಲ್ಗಳು ಹೋಗೋದು, ಬ್ಲಾಸ್ಟ್ ಆಗುವಂತದ್ದು ಪ್ರತಿಯೊಂದು ನೋಡಿ ತುಂಬಾ ಭಯ ಆಗಿತ್ತು. ಇನ್ನೂ ಕೂಡ ದಾಳಿ ಆಗ್ತಾ ಇದೆಯಾ ಅಂತ ಹೇಳಿ? ಎಸ್, ನೈಟ್ ಅಲ್ಲಿ ದಾಳಿ ಆಗಿದೆ ಅಂತ ಹೇಳಿ ನಮಗೂ ಒಂದು ಸೂಚನೆ ಬಂತು. ನಿನ್ನೆ ಇದು ಕ್ರೌನ್ ಪ್ಲಾಜಾ ಅಂತ ಹೇಳಿ ಒಂದು ತುಂಬಾ ದೊಡ್ಡ ಹೋಟೆಲ್ ಇದೆ ಮನಾಮಾ ಕ್ಯಾಪಿಟಲ್ ಅಲ್ಲಿ. ಸೊ ಅಲ್ಲಿ ಒಂದು ಈ ತರ ಒಂದು ಇನ್ಸಿಡೆಂಟ್ ಆಗಿದೆ. 5 ಜನಗಳಿಗೆ ಒಂದು ಇಂಜುರಿ ಆಗಿದೆ, ಅದರಲ್ಲಿ 4 ಜನಗೆ ಸ್ವಲ್ಪ ಮೈನರ್ ಇಂಜುರಿ ಆಗಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಬಂತು. ಸೊ ಇಷ್ಟ ಆಗಿದೆ ಇಲ್ಲಿ. ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದ್ಯಾ ಅಲ್ಲಿ? ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ? ಎಸ್, ಆ ಬಿಲ್ಡಿಂಗು ಕೂಡ ತುಂಬಾ ಅಂದ್ರೆ ಹಾಫ್ ಬಿಲ್ಡಿಂಗು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದಾಗಿರ್ಬೋದು. ಇನ್ನೊಂದು ಈ US ಬೇಸ್ಡ್ ನೆಲೆಗಳು ಏನಿದಾವೆ ಅದು ಧ್ವಂಸ ಆಗಿದಾವೆ. ಮತ್ತೆ ನೋಡಿ, ಅಲ್ಲಿ ಜನಸಂಖ್ಯೆಯೂ ಕೂಡ ಬಹಳ ತೀರಾ ಕಮ್ಮಿ ಇದೆ ಅಂತಾನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. 15ರಿಂದ 16 ಲಕ್ಷ ಜನಸಂಖ್ಯೆ ಇದೆ. ಸೊ ಸಾಮಾನ್ಯವಾಗಿ ಅಷ್ಟು ಪುಟ್ಟ ದೇಶದ ಮೇಲೆ ಇಷ್ಟು ದೊಡ್ಡ ದಾಳಿ ಆಗ್ತಾ ಇರೋದು ಇದೇ ಮೊದಲ, ಅಥವಾ ಈ ಹಿಂದೆ ಏನಾದ್ರೂ ದಾಳಿ ಆಗಿದ್ದು ಉದಾಹರಣೆಗಳಿದ್ಯಾ ಅಂತ? ಇದಕ್ಕಿಂತ ಮುಂಚೆ ಈ ತರ ದಾಳಿ ಆಗಿದೆಯಾ ಇಲ್ಲ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ. ಬಟ್ ಬಿಕಾಸ್ ನಾನ್ ಇಲ್ಲಿ ಬಂದು ಒಂದು 8 ಅಥವಾ 9 ಮಂತ್ಸ್ ಆಗಿದೆ ಅಷ್ಟೇ. ಸೊ ಇಲ್ಲಿ ಬಂದು ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಬೇರೆಯವ್ರಿಗೆಲ್ಲ ಕೇಳ್ತಾ ಇದ್ದೆ ಇದಕ್ಕಿಂತ ಮುಂಚೆ ಇಲ್ಲ ಆಗಿದ್ಯಾ ಅಂತ ಹೇಳಿ. ಇಲ್ಲ, 12-13 ಇಯರ್ಸ್ ಕಿಂತ ಮುಂಚೆ ಅಂತೂ ಏನೂ ನಮಗ್ ಗೊತ್ತಿಲ್ಲ ಅಂತ ಹೇಳಿ ಆ ತರ ಒಂದು ನನ್ಗೆ ವರದಿ ಬಂತು. ಬಟ್ ಇಲ್ಲಿ ನಾನ್ ನೋಡ್ದಾಗ ಸೊ ಕಣ್ಣಾರೆಯಾಗಿ ಒಂದು ವಾರ್ ನೋಡೋದು ತುಂಬಾ ಕಷ್ಟ ಅಂತ ಹೇಳ್ತೀನಿ. ಈಗ ಅಲ್ಲಿ ಯಾವ ರೀತಿಯಾಗಿ ನಿಮ್ಮೆಲ್ರಿಗೂ ಕೂಡ ಅಲರ್ಟ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ? ಎಸ್, ಇಲ್ಲಿ ಬಹ್ರೈನ್ ಗೌರ್ಮೆಂಟ್ ಆಗಿರ್ಬೋದು ತುಂಬಾ ಪ್ರಿಕಾಷನ್ಸ್ ತಗೊಂತಾ ಇದೆ. ಎಲ್ಲರಿಗೂ ಸೇಫ್ ಆಗಿ ಹೆಂಗಿಡ್ಬೇಕು ಅಂತ ಹೇಳಿ ಅದೊಂದು ಪ್ರಿಕಾಷನ್ ತಗೊಂತಾ ಇದೆ. ಇಂಡಿಯನ್ ಎಂಬಸಿ ಏನಿದೆ ಇಲ್ಲಿ, ಸೊ ಅದು ಕೂಡ ನಮಗೆ ಅಲರ್ಟ್ ಅನ್ನ ಕೊಡ್ತಾ ಇದೆ, ಮೆಸೇಜಸ್ ಎಲ್ಲ ಕೊಡ್ತಾ ಇದೆ. ಅಂಡ್ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ಕೂಡ ನಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ. ಸೊ ಎಲ್ಲರೂ ಒಂದು ಸೇಫ್ ಆಗಿರುವಂತ ಜಾಗದಲ್ಲಿ ಹೋಗಿ ನೀವೆಲ್ಲರೂ ಸೇರ್ಕೊಳ್ಳಿ. ಅಂಡ್ ಏನಾದ್ರೂ ನಾವು ಫರ್ದರ್ ಏನಾದ್ರೂ ದೊಡ್ಡದಾಗುವಂತದ್ದು ಏನಾದ್ರೂ ಇದ್ರೆ ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳಿ. ಅಂಡ್ ಕೆಲವೊಂದು ವಸ್ತುಗಳನ್ನ ನಿಮ್ಗೆ ಬೇಕಾಗಿರುವಂತ ವಸ್ತು, ನೀರು ಅಥವಾ ಊಟ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಅಥವಾ ಅದೆಲ್ಲ ನೀವು ಜೋಪಾನವಾಗಿ ನಿಮ್ಮ ಹತ್ರ ಇಟ್ಕೊಂಡು ಆರಾಮಾಗಿರಿ, ಸೇಫ್ ಆಗಿರಿ, ಹೊರಗಡೆ ಎಲ್ಲೂ ಬರ್ಬೇಡಿ ರೋಡ್ ಮೇಲೆ ಅಂತ ಹೇಳಿ ಈ ತರ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಆತರ ಒಂದು ಸಿಚುವೇಶನ್ ಏನೂ ಆಗಿಲ್ಲ. ಓಕೆ. ಈ ಸಂಜೆಯ ಮೇಲೆ ದಾಳಿ ಆಗುವಂತಹ ಸಾಧ್ಯತೆಗಳು ಇದೆಯಾ? ಈ ರೀತಿಯಾದಂತಹ ಮೆಸೇಜ್ಗಳು ಏನಾದ್ರೂ ಪಾಸ್ ಆಗಿದೆಯಾ? ಯಾಕಂದ್ರೆ ಮತ್ತೆ ಇದೀಗ ದಾಳಿ ಮುಂದುವರಿತಾ ಇದೆ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ನೀವು ಅಸ್ಯೂಮ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಇಲ್ಲಿ. ಏನಾಗುತ್ತೆ ನೆಕ್ಸ್ಟ್, ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳಿ ಆತರ ಅಸ್ಯೂಮ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಬಟ್ ಇವಾಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ಶಾಂತವಾಗಿದೆ. ಆತರ ಏನು ಸಿಚುವೇಶನ್. ನಿಮ್ಗೆ ಮುಂಚೆ ಏನಾದ್ರೂ ಅಪ್ಡೇಟ್ಸ್ ಇತ್ತಾ ಈ ರೀತಿಯಾಗಿ ದಾಳಿ ಆಗುತ್ತೆ, ದಾಳಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ? ಯಾಕಂತಂದ್ರೆ ನಾನು ಓದ್ತಾ ಇದ್ದೆ. ಓದುವಂತಹ ಸಂದರ್ಭದಲ್ಲಿ ನಾನು ಓದಿದ್ದು ಯಾವ ರೀತಿಯಾಗಿತ್ತು ಅಂತಂದ್ರೆ, ದಾಳಿ ಆಗತ್ತೆ ಮುಂಚೆಯೇ ಅನ್ನುವಂತಹ ಒಂದಷ್ಟು ಮೆಸೇಜ್ಗಳನ್ನ ಅಲ್ಲಿನ ಜನಸಾಮಾನ್ಯರಿಗೆ ಪಾಸ್ ಮಾಡಲಾಗಿತ್ತು. ಸೊ ಎಲ್ಲರೂ ಧೈರ್ಯವಾಗಿರಿ ಅನ್ನುವಂತಹ ಮೆಸೇಜ್ ಪಾಸ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಹೌದಾ ಅಂತ? ಎಸ್, ನಮಗೆ ಒಂದು 2-3 ಅಲರ್ಟ್ ಏನೋ ಬಂದಿತ್ತು ನನಗೆ. ಆ ಅಲರ್ಟ್ ಅಲ್ಲಿ ಯೂಶಲಿ ನಾವು ಇಗ್ನೋರ್ ಮಾಡ್ಬಿಡ್ತೀವಿ. ಸೊ ಅಲರ್ಟ್ ಏನೋ ಬಂದಿದೆ ಅಂತ ಅಂದ್ರೆ ಟೆಕ್ನಿಕಲ್ ಏನಾದ್ರು ಚೆಕ್ ಮಾಡ್ತಿದ್ದಾರೆ, ಈ ಎಲ್ಲರಿಗೂ ಹೋಗುತ್ತಾ ಇಲ್ವಾ ಅಂತ ಹೇಳಿ ಮೆಸೇಜ್ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿ ಅದೊಂದು ಆತರ ಒಂದು ಅನ್ಕೊಂಡು ನಾವು ಸುಮ್ನಿದ್ವಿ.
ಬಟ್ ಈ ಬ್ಲಾಸ್ಟ್ ಆಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆಯಿಂದ ನಮಗೆ ಅಲರ್ಟ್, ಸೈರನ್ ಅವೆಲ್ಲ ತುಂಬಾ ಬಂತು. ಸೊ ಅವಾಗ ನಮಗೆ ಪಕ್ಕ ಆಯ್ತು, ಓ ವಾರ್ ಸ್ಟಾರ್ಟ್ ಆಗಿದೆ ಅಥವಾ ಮಿಸೈಲ್ ಗಳು ಬರ್ತಾ ಇದಾವೆ ಅದು ಇದು ಅಂತ ಹೇಳಿ. ಸೊ ಅವಾಗ ನಮಗೆ ಕನ್ಫರ್ಮ್ ಆಯ್ತು. ಆಮೇಲೆ ಹೊರಗಡೆ ಹೋಗಿ ನೋಡಿದ ತಕ್ಷಣ ನಮಗೆ ಗೊತ್ತಾಯ್ತು ಮಿಸೈಲ್ ಗಳು ಹೋಗಿ ಬೀಳುವಂತದ್ದು ಅವೆಲ್ಲ ದೃಶ್ಯಗಳು ಎಲ್ಲ ಸೊ ಪಕ್ಕ ಆಯ್ತು. ಶಬ್ರೀಮ್, ನೀವು ಹೇಳ್ತಾ ಇದ್ರಿ ನಾನು ಈಗ ಒಂದು 8-9 ತಿಂಗಳ ಹಿಂದೆ ಅಷ್ಟೇ ನಾನು ಇಲ್ಲಿ ಬಂದಿದ್ದು ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಕುಟುಂಬಸ್ಥರಿಗೆ ಭಯದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಅಲ್ಲಿ ಮಿಸೈಲ್ ದಾಳಿ ಆಗ್ತಾ ಇದೆ, ಆ ರೀತಿಯಾಗಿ ಆಗ್ತಾ ಇದೆ, ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತಹ ಭಯ ಇದ್ದೇ ಇರುತ್ತೆ. ಪೋಷಕರು ಕರೆ ಮಾಡ್ತಾ ಇದ್ದಾರಾ, ಏನು ಹೇಳ್ತಾ ಇದ್ದಾರೆ, ವಾಪಸ್ ಬಂದ್ಬಿಡು ಅಂತ ಹೇಳ್ತಿದ್ದಾರಾ ಏನು ಅಂತ? ಫಸ್ಟ್ ಈಗ ನಮಗೆ ಅನಿಸ್ತು, ಒನ್ ಅವರ್ ಅಥವಾ 2 ಅವರ್ ಅಲ್ಲಿ ಇಲ್ಲಿಂದ ಒಂದು ಮಿಸೈಲ್ ಹೋಗುತ್ತೆ, ಅಲ್ಲಿಂದ ಒಂದ್ ಸ್ವಲ್ಪ ಏನಾದ್ರೂ ಇಂಟರ್ಸೆಪ್ಟ್ ಮಾಡ್ತಾರೆ ಅಥವಾ ಏನಾದ್ರೂ ಆಗುತ್ತೆ, ಆಮೇಲೆ ಶಾಂತವಾಗುತ್ತೆ ಪರಿಸ್ಥಿತಿ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಸೊ ಇಷ್ಟಕ್ಕೆಲ್ಲ ಮನೆಗೆಲ್ಲ ನಾವು ಇನ್ಫಾರ್ಮ್ ಮಾಡಿ ಅವ್ರಿಗೆಲ್ಲ ಟೆನ್ಷನ್ ಏನಕ್ಕೆ ಕೊಡೋದು ಅಂತ ಹೇಳಿ ಆತರ ಒಂದು ಇತ್ತು. ಬಟ್ ಆಮೇಲೆ ಸ್ವಲ್ಪ ಸ್ಥಿತಿ ಗಂಭೀರವಾಯ್ತು. ಸ್ವಲ್ಪ ಜಾಸ್ತಿನೇ ಮಿಸೈಲ್ಗಳು ಅದು ಇದು ಎಲ್ಲ ಇಲ್ಲ ಆಗುವಂತದ್ದು ನೋಡಿ ಮನೆಯಲ್ಲಿ ಎಲ್ಲರೂ ಕಾಲ್ ಮಾಡ್ತಾ ಇದ್ರು. ಮನೆಯಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಮ್ಮ ಊರಿನವರು, ಶಿವಮೊಗ್ಗ ಡಿಸ್ಟ್ರಿಕ್ಟ್ ನವರು ಎಲ್ಲರೂ ನನ್ಗೆ ಕಾಲ್ ಮಾಡ್ತಾ ಇದ್ರು, ಹೇಗಿದ್ದೀರಾ ಮೇಡಮ್, ಸೇಫ್ ಆಗಿರಿ, ಸೊ ಎಲ್ಲಾದ್ರೂ ಹೋಗಿ ಸೇಫ್ ಆಗಿರಿ, ಇಲ್ಲಾಂದ್ರೆ ಬಂದ್ಬಿಡಿ ಅಂತ ಹೇಳಿ ಇಂಥವೆಲ್ಲ ಮೆಸೇಜಸ್ ಎಲ್ಲ ಕೊಡ್ತಾ ಇದ್ರು. ಸೊ ಎಲ್ಲರೂ ಭಯ ಅಂತೂ ಪಟ್ಟಿದ್ರು ಎಲ್ಲರೂ. ಬಟ್ ಅವ್ರಿಗೆಲ್ಲರಿಗೂ ಒಂದ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ, ನಾವೆಲ್ಲ ಸೇಫ್ ಆಗಿದ್ದೇವಿ, ಎಲ್ಲರೂ ಸೇಫ್ ಆಗಿದೆ. ನಾನಷ್ಟೇ ಅಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಬಹ್ರೈನ್ ಗೌರ್ಮೆಂಟ್ ಆಗಿರ್ಬೋದು, ನಮ್ಮ ಇಂಡಿಯನ್ ಎಂಬಸಿ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆಲ್ಲ ಸೇಫ್ ಆಗಿ ಇಲ್ಲಿ ಇಡ್ತಾ ಇದ್ದಾರೆ. ಓಕೆ ಶಬ್ರೀನ್, ಆದಷ್ಟು ಸೇಫ್ ಜಾಗದಲ್ಲೇ ಇರಿ, ನೀವು ಕೂಡ ಸೇಫ್ ಆಗಿ ಇರಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.